ನಮಸ್ಕಾರ ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸವನ್ನು ನಾನು ನಿಮಗೆ ಬೇಸಿಕನ್ನು ತಿಳಿಸ್ಕೊಡ್ತೀನಿ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಮಾಧ್ಯಮದಲ್ಲಿ ನೋಡ್ದಂಗೆ ಅಥವಾ ಕೆಲವೊಂದು ಚಾನಲ್ಗಳು ನೋಡ್ದಂಗೆ ಏಕ್ದಮ್ ಎರಡು ಮೂಗಿನಲ್ಲಿ ವೇಗವಾಗಿ ಉಸಿರಾಟವನ್ನು ಮಾಡ್ತಕ್ಕಂಥದ್ದು ನಿಮ್ಮ ತಲೆಗೆ ತೊಂದರೆಯನ್ನು ಕೊಡುತ್ತೆ ಮತ್ತು ಬುದ್ಧಿಯಲ್ಲಿ ವ್ಯತ್ಯಾಸವನ್ನು ತರಲಿಕ್ಕೆ ಅದು ಕಾರಣ ಆಗುತ್ತೆ. ಆ ಉದ್ದೇಶದಿಂದ ಪ್ರಾರಂಭಿಕ ಅಭ್ಯಾಸವನ್ನು ಮಾಡೋಣ ಅಂತಂದರೆ ಪ್ರಾರಂಭಿಕ ಅಂತ 1, 2, 3 ಅಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೂಡ ಹಾಗೆ ಪ್ರಾರಂಭಿಕ ಅಭ್ಯಾಸದಲ್ಲಿ ಅದನ್ನು ಹಾಕಿರ್ತೀನಿ. ಅದನ್ನು ನೋಡ್ತಾ ಅಭ್ಯಾಸ ಮಾಡಿ. ಪ್ರಾರಂಭದಲ್ಲಿ ನಾನೇನು ತೋರಿಸ್ತೀನಿ ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ತಾ ಆನಂತರ ವೇಗವಾಗಿ ಮಾಡಬೇಕೇ ಹೊರತಾಗಿ ಹೆಚ್ಚಿನದಾಗಿ ಫಾಸ್ಟ್ ಭಸ್ತ್ರಿಕಾ ಪ್ರಾಣಾಯಾಮ ಈ ರೀತಿ ವೇಗವಾಗಿ ಮಾಡ್ತಾ ತಮ್ಮ ಜೀವವನ್ನು ಕಳ್ಕೊಬೇಡಿ ಮತ್ತು ಆರೋಗ್ಯಕ್ಕೆ ತೊಂದರೆಯನ್ನು ತಗೊಳ್ಬೇಡಿ ಮತ್ತು ಬುದ್ಧಿಮತ್ತೆ ಆಗೋದು ಕೂಡ ಇದರಲ್ಲಿ ಸಾಧ್ಯ ಆಗುತ್ತೆ. ಆದ್ದರಿಂದ ತಾವು ದಯವಿಟ್ಟು ಅಭ್ಯಾಸವನ್ನು ಆರಂಭಿಕವಾಗಿ ಮಾಡಬೇಕು. ಮುಖ್ಯವಾಗಿ ಭಸ್ತ್ರಿಕಾ ಪ್ರಾಣಾಯಾಮದ ಮೊದಲನೇ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಮೊದಲನೇ ಬಾರಿಗೆ ನಾವೇನು ಹೇಳಿದ್ದೀವಿ, ಆಸನದಲ್ಲಿ ಕುಳಿತು ಅಥವಾ ಸುಖಾಸನ ವಜ್ರಾಸನದಲ್ಲಿ ಕುಳಿತು ಆರಾಮಾಗಿ ನಿಮ್ಮ ಕೈಯನ್ನು ಧ್ಯಾನ ಮುದ್ರೆಯಲ್ಲಿ ಹಿಡ್ಕೊಂಡು ನಿಧಾನವಾಗಿ 2 ಮೂಗಲ ಉಸಿರನ್ನ ಹೊರಗಡೆ ತೆಗೆದುಕೊಂಡು ಹೊಟ್ಟೆ ತುಂಬ್ಕೋಬೇಕು. 1 ಮೂಗಲ ಉಸಿರನ್ನ ಹೊರಗಡೆ ಬಿಡಬೇಕು. ಒಂದು ಸೈಡಲ್ಲಿ 20, ಇನ್ನೊಂದು ಸೈಡು 20 ಮಾಡಬೇಕು. ಒಂದು ಸೈಡಲ್ಲಿ 20 ಆದಮೇಲೆ ನಿಮಗೆ ತಲೆ ಗಿರ್ರನೇ ತಿರುಗಿದಂಥ ಅನುಭವ ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ದಯವಿಟ್ಟು ತಾಳ್ಮೆಯಿಂದ ಅಭ್ಯಾಸವನ್ನು ಮಾಡಿ. ಆನಂತರ ಇದೇ ಥರ ಇನ್ನೊಂದು ಸೈಡು 20 ಬಾರಿ ಮಾಡಬೇಕು. ಇಲ್ಲಿ ನಾನು ನಿಮಗೆ ಕಡಿಮೆನ ತೋರಿಸಿದ್ದೀನಿ, ನೀವು 20 ಬಾರಿ ಮಾಡಬೇಕು. ಈ ರೀತಿ ಇಲ್ಲಿ ಮಖವನ್ನು ಈ ರೀತಿ ಬಿಗಿ ಹಿಡಿಬಾರ್ದು. ಆರಾಮವಾಗಿ ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಒಂದು ಬಾರಿ ಒಂದು ಸೈಡು 20 ಆದಮೇಲೆ ಇನ್ನೊಂದು ಸೈಡು 20 ಮಾಡಿ. ಪ್ರತಿ ಬಾರಿ ಅಭ್ಯಾಸದಲ್ಲೂ ಈ ರೀತಿ ನೀವು ಮಾಡಲೇಬೇಕಾಗುತ್ತೆ. ಯಾಕೆಂತಂದರೆ ಅದು ನಿಮಗೆ ಪ್ರಾರಂಭದಲ್ಲಿ ಅಭ್ಯಾಸಕ್ಕೆ ಕುಳಿತಾಗ ಅನುಲೋಮ ವಿಲೋಮ ಆದಮೇಲೆ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಬ್ರೈನು ಉಸಿರಾಟ ಎರಡೂ ಕೂಡ ಫ್ರೀಯಾಗಿರುತ್ತೆ. ಆವಾಗ ನೀವು ಅಭ್ಯಾಸ ಮಾಡಲಿಕ್ಕೆ ನಿಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಆರಾಮಾಗಿ ಅಭ್ಯಾಸವನ್ನು ಮಾಡ್ಬೋದು. ನೀವು 10 ವರ್ಷ ಮಾಡಿರಿ, 20 ವರ್ಷ ಮಾಡಿರಿ, ಇದನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅನಾವಶ್ಯಕವಾಗಿ ಏನೇನೋ ನೋಡಿ ತಾವು ವೇಗವಾಗಿ ಅಭ್ಯಾಸವನ್ನು ಮಾಡಬಾರ್ದು. ಇದು ಭಸ್ತ್ರಿಕಾ ಪ್ರಾಣಾಯಾಮದ ಮೊದಲನೇ ಹಂತದ ಒಂದು ವಿಡಿಯೋ ಆಗಿದೆ. ಇದನ್ನು ನೀವು ಪ್ರತಿದಿನ 20 ಆದಮೇಲೆ ಅದೇ ದಿನ 30 ಮಾಡಿ. ಆಮೇಲೆ ವಾರಕ್ಕೆ ಒಂದು 10 ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಈ ವಾರ 30 ಮಾಡಿದ್ರಿ, 20 ಅಲ್ಲದನ್ನು ಹೊರತುಪಡಿಸಿ 20 ಏನು ಮಾಡ್ತೀರಿ ಅದು ಲೆಕ್ಕಕ್ಕೆ ಬೇಡ ನಿಮಗೆ. ಆನಂತರ 30 ಮಾಡ್ತೀರಿ. ಮುಂದಿನ ವಾರ 40 ಮಾಡಿ, 50 ಮಾಡಿ. ನಿಮ್ಮ ದೈಹಿಕ ಸಂಪರ್ಕ ಒಂದಿಗೆ ಯಾವಾಗ ನೀಟಾಗಿ ಒಗ್ಗುತ್ತೆ, ನಿಮ್ಮ ದೇಹ ಅದಕ್ಕೆ ಒಗ್ಗುತ್ತೆ. ಆನಂತರ 60, 70, 80 ನಿಮ್ಮ ಶಕ್ತಿ ಸಾಮರ್ಥ್ಯದ ಒಂದು ದೈಹಿಕ ಶಕ್ತಿಯ ಮೇಲೆ ಅದನ್ನು ಡಿಪೆಂಡ್ ಮಾಡ್ಕೊಳ್ಳಿ. ಸಾಕಾಯಿತು ಅಂದಾಗ ನಿಲ್ಲಿಸ್ಬಿಡಿ. ದಯವಿಟ್ಟು ಹೆಚ್ಚಿನ ಪ್ರೆಷರ್ ಹಾಕಿ ಅಭ್ಯಾಸವನ್ನು ಮಾಡಬೇಡಿ. ಪ್ರಾರಂಭದಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಮೂಗು ಕಟ್ಕೊಳ್ಳುತ್ತೆ, ಈ ರೀತಿ ಬಂದಂಗೆ ಆಗುತ್ತೆ. ಆನಂತರ ತಾನೇ ಸರಿ ಆಗ್ತಾ ಹೋಗುತ್ತೆ. 100, 20 ಹೊರತುಪಡಿಸಿ 100 ಆದಮೇಲೆ ಅಲ್ಲಿಂದಾಚೆಗೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ಅದು ಇರುತ್ತೆ. ಆದರೆ ಪ್ರತಿ ಪ್ರಾಣಾಯಾಮ ಮುಗಿಸಿದ ಮೇಲೆ ಕೊನೆಯಲ್ಲಿ 2 ಮೂಗಲ ಉಸಿರು ತೆಗೆದುಕೊಂಡು 2 ಮೂಗಲ ಉಸಿರನ್ನ ಹೊರಗಡೆ ಬಿಟ್ಟೆ ನಿಲ್ಲಿಸಬೇಕಾಗತ್ತೆ. ಇದು ಆರಂಭಿಕ ಅಭ್ಯಾಸ ಭಸ್ತ್ರಿಕಾ ಪ್ರಾಣಾಯಾಮದ್ದು. ದಯವಿಟ್ಟು ತಿಳಿದು ಅಭ್ಯಾಸವನ್ನು ಮಾಡಿ, ತಿಳಿಯದೆ ಅಭ್ಯಾಸವನ್ನು ಯಾವತ್ತೂ ಕೂಡ ಮಾಡಬಾರ್ದು ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಫೋನ್ ನಂಬರಲ್ಲೇ ಹಾಕಿದ್ದೀನಿ. ದಯವಿಟ್ಟು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.